ಹಾಯ್ ಹಲೋ ಗುರುಗಳೇ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನಿಮ್ಮ ಆಶೀರ್ವಾದ ಇದ್ದರೆ ನಾನು ಎಲ್ಲೇ ಇದ್ದರೂ ಚೆನ್ನಾಗಿದ್ದೇ ಇರ್ತೀನಿ. ಇವತ್ತು ನಾನಿಲ್ಲಿ ಆಟಿಕೆ ಸಾವಿನ ಮುಂದೆ ಕುಂತಿರೋದು ನೋಡಿಬಿಟ್ಟು ಎಲ್ಲ ಆಟಿಕೆ ಸಾವಿನ ಮಾರಾಟ ಮಾಡೋಕ್ಕೆ ಬಂದೆ ಅಂದ್ಕೊಂಡ್ರೆ ಇಲ್ಲ. ಇವತ್ತು ನಾನು ನಿಮಗೆ ತುಮಕೂರಲ್ಲಿರುವಂಥ ಸಿದ್ಧಗಂಗಾ ಮಠ ತೋರಿಸ್ಬೇಕಂತೇಳಿ ಸಿದ್ಧಗಂಗಾ ಮಠಕ್ಕೆ ಬಂದಿದ್ದೀನಿ. ಇಲ್ಲಿ ಹಳೆ ಮಠ ಇದೆ, ಬೆಟ್ಟದಲ್ಲಿ ದೇವಸ್ಥಾನ ಇದೆ, ಹಾಗೆ ಶಿವಕುಮಾರ ಸ್ವಾಮಿಗಳ ಗದ್ದುಗೆ ಇದೆ. ಇವೆಲ್ಲವನ್ನು ನೋಡ್ಕೊಂಬರೋಣ ಬನ್ನಿ. ಹೇಗಿದೆ ಅಂತೇಳಿ, ಮಠ ಹೇಗಿದೆ, ಇಲ್ಲಿ ವ್ಯವಸ್ಥೆ ಹೇಗಿದೆ, ಇಲ್ಲಿ ದರ್ಶನಕ್ಕೆ ಹೇಗೆಲ್ಲ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅನ್ನೋದನ್ನು ನೋಡ್ಕೊಂಬರೋಣ. ಕಲ್ಪತರು ನಾಡು ಎಂದೇ ಪ್ರಖ್ಯಾತಿ ಪಡೆದಿರುವ ತುಮಕೂರು ಜಿಲ್ಲೆಯಲ್ಲಿ ಇರುವ ಶ್ರೀ ಕ್ಷೇತ್ರ ಸಿದ್ಧಗಂಗಾ ಮಠ. ಶ್ರೀಮಠವು 600 ವರ್ಷ ಇತಿಹಾಸವನ್ನು ಹೊಂದಿದೆ ಎಂಬುದೇ ವಿಶೇಷವಾಗಿದೆ. ಶ್ರೀ ಗೋಸಲ ಸಿದ್ದೇಶ್ವರ ಸ್ವಾಮೀಜಿಯವರ ತಪಸ್ಸಿನ ಶಕ್ತಿಯಿಂದ ಬಂಡೆಯಲ್ಲಿ ಗಂಗೋದ್ಭವವಾದ ಕಾರಣ ಶ್ರೀ ಕ್ಷೇತ್ರವು ಸಿದ್ಧಗಂಗಾ ಎಂಬ ಹೆಸರಿನಿಂದ ವಿಶ್ವವಿಖ್ಯಾತಿಯನ್ನು ಪಡೆದಿರುವ ಪುಣ್ಯ ಕ್ಷೇತ್ರವಾಗಿದೆ. ಇಲ್ಲಿ ಜಾತಿ ಮತ ತಾರತಮ್ಯವಿಲ್ಲದೆ ನಿರಂತರವಾಗಿ ನಡೆಯುತ್ತಿರುವ ಜ್ಞಾನದಾಸೋಹ ಮತ್ತು ಅನ್ನದಾಸೋಹ ವಿಶ್ವಕ್ಕೆ ಮಾದರಿಯಾಗಿದೆ. ಮಠದ ವತಿಯಿಂದ ಪ್ರತಿನಿತ್ಯ ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ವಸತಿ, ಊಟ ಮತ್ತು ವಿದ್ಯಾದಾನ ನಡೆಯುತ್ತಿದೆ. ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳು ಇವರು ತ್ರಿವಿಧ ಅನ್ನ ಅಕ್ಷರ ಜ್ಞಾನ ದಾಸೋಹಿಗಳೆಂದೇ ಕರೆಯಲ್ಪಟ್ಟರು. 12ನೇ ಶತಮಾನದ ಯುಗಪುರುಷ ಕ್ರಾಂತಿಕಾರಿ ಬಸವಣ್ಣನವರ ಕಾಯಕವೇ ಕೈಲಾಸ ಮತ್ತು ನಿತ್ಯ ದಾಸೋಹ ತತ್ವದ ಕೈಂಕರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದ ಶ್ರೀಗಳು ಮಾರ್ಚ್ 3, 1930ರಲ್ಲಿ ಶ್ರೀಮಠದ ಜವಾಬ್ದಾರಿಯನ್ನು ಹೊತ್ತು ಅಂದಿನಿಂದ ನಿರಂತರವಾಗಿ ಮಠ ಒಂದು ಧರ್ಮಕ್ಕೆ ಸೀಮಿತವಾಗದೆ ಎಲ್ಲ ಧರ್ಮಗಳ ಮತ್ತು ಸಮಾಜದ ಏಳಿಗೆಗಾಗಿ ಶ್ರಮಿಸುತ್ತಿದ್ದರು. ಶ್ರೀಗಳು 111ನೇ ವರ್ಷಕ್ಕೆ ವಯೋಸಂಬಂಧಿ ಅನಾರೋಗ್ಯದಿಂದ 2019 ಜನವರಿ 21ರಂದು ಲಿಂಗೈಕ್ಯರಾದರು. ಗುರುಗಳೇ, ಇಲ್ಲೊಂದು ವಿಶೇಷ ಏನು ಗೊತ್ತಾ? ಇಲ್ಲಿ ದೇವಸ್ಥಾನ ನೋಡ್ಲಿಕ್ಕೆ ಮೇಲೆ ಹೋಗ್ತಾ ಹೋಗ್ತಾ ಎರಡು ಕಡೆನಲ್ಲೂ ತುಂಬಾ ದೇವಸ್ಥಾನಗಳಿದ್ದಾವೆ. ಈ ದೇವಸ್ಥಾನಗಳಿಗೆಲ್ಲ ಪೂಜೆ ಮಾಡೋದು ಇಲ್ಲಿ ಕಲಿತಿರುವಂಥ ವಿದ್ಯಾರ್ಥಿಗಳು. ನೋಡಿ ಗುರುಗಳೇ, ಮೆಟ್ಲು ಹತ್ತುವಾಗಲೆಲ್ಲ ದೇವಸ್ಥಾನಗಳು. ಇದು ಒಂದು ಸೈಡ್ ಆದರೆ ಇದು ಇನ್ನೊಂದು ಸೈಡು. ಗುರುಗಳೇ, ಇಲ್ಲಿ ನೋಡಿ, ಬೃಹತ್ ಕಲ್ಲಿನಿಂದ ಕೆತ್ತಿರುವಂಥ ಒಂದು ನಂದಿನಲ್ಲಿ ಶಿವಕುಮಾರ ಸ್ವಾಮಿಗಳ ಒಂದು ಹಾಗೆ ಬಸವಣ್ಣವರ ಒಂದು ಚಿತ್ರವನ್ನು ಹೇಗೆ ಕೆತ್ತಿದ್ದಾರೆ ಅಂತೇಳಿ. ಹೇಳಿ ಸರ್, ಯಾವ ಊರು ನಿಮ್ದು? ನಮಸ್ತೆ, ನಾವು ತಿಪ್ಟೂರಿಂದ ಬಂದಿದ್ದೀವಿ. ನನ್ನ ತಮ್ಮ, ನನ್ನ ತಮ್ಮನ ಮಿಸಸ್ ಕಾವ್ಯ ಅಂತ. ಇವ್ರು ಇದೇ ಊರ್ನವರು. ಇವ್ರು ನನ್ನ ಇಬ್ರು ಮಕ್ಕಳು, ಆಕಾಶ್, ಬಾಲಾಜಿ. ಇವ್ರು ನನ್ನ ಸೊಸೆ. ನಾವು ತಿಪ್ಟೂರಿಂದ ಬಂದಿದ್ದೀವಿ. ಇಲ್ಲಿ ತುಂಬಾ ಪವಾಡ ನಡೆಯುತ್ತೆ ಸ್ವಾಮಿ ಅವ್ರದ್ದು, ತುಂಬಾ ಚೆನ್ನಾಗಿದೆ. ನಾನೊಬ್ಬ ಆರ್ಟಿಸ್ಟ್, ಬಂದು ಫಿಲಿಮ್ ಆಕ್ಟರ್ ನಾನು. ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ನಮ್ಮ ಊರು, ನಮ್ಮ ಒಂದು ತಾಲೂಕಲ್ಲಿ ಇಂಥ ಒಂದು ಪವಾಡ ಪುರುಷರು ಇರೋದು ತುಂಬಾ ಖುಷಿ ಆಗುತ್ತೆ. ಬನ್ನಿ, ಎಲ್ಲರೂ ಒಂದ್ಸಲ ಬಂದು ವಿಸಿಟ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಎಂಥ ಪವಾಡ ಪುರುಷರು ನಮ್ಮ ಗುರುಗಳು ಅಂತ ಗೊತ್ತಾಗುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಈ ಒಂದು ಸ್ಥಳಕ್ಕೆ ಬಂದ ಮೇಲೆ ಏನಾದ್ರೂ ಒಂದಿಷ್ಟು ಬದಲಾವಣೆಗಳು ಕಂಡಿದ್ದೀರಾ ಮೇಡಮ್? ಒಂದಿಷ್ಟಲ್ಲ ಸರ್, ತುಂಬಾ ಕಂಡಿದ್ದೀವಿ. ತುಂಬಾನೇ. ಯಾವ ಫಿಲಮ್ ಮಾಡ್ತಾ ಇದ್ರಿ ಸರ್? ನಾನು ಕುಸುಮಾನ ಒಂದು ಮೂವಿಯಲ್ಲಿ ಮಾಡ್ತಾ ಇದ್ದೀನಿ, ಗಾಂಧಿಗ್ರಾಮನ ಒಂದು ಮೂವಿಯಲ್ಲಿ ಮಾಡಿದ್ದೀನಿ, ನಾಗರಾನ ಒಂದು ಮೂವಿಯಲ್ಲಿ ಮಾಡಿದ್ದೀನಿ. ಇವನು ನನ್ನ ಮಗ, ಇವನು ಬಂದು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾನೆ, ಕಾಟೇರ ಅದೆಲ್ಲ ಫಿಲಿಮಲ್ಲಿ ಮಾಡಿದ್ದಾನೆ. ತುಂಬಾ ಚೆನ್ನಾಗಿದೆ ಇಲ್ಲಿ. ಆಮೇಲೆ ಇಲ್ಲಿ ಎಷ್ಟೋ ಒಂದು ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾದಾನ ಮಾಡ್ತಿದ್ದಾರೆ, ಅನ್ನದಾಸೋಹ ನಡೀತಾ ಇದೆ. ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಈ ತರ ಒಂದು ಸ್ಥಳ ಇರೋದು ನಮ್ಗೆಲ್ಲ ಹೆಮ್ಮೆ ಅಲ್ವಾ, ನಮ್ಮ ಕನ್ನಡಿಗರಿಗೆ. ತುಂಬಾ ಖುಷಿ ಆಗುತ್ತೆ. ನಾವು ಬೇರೆ ಕಡೆ ಎಲ್ಲ ಹೋದ್ರೂ ಇಂಥ ಒಂದು ವ್ಯವಸ್ಥೆ ಸಿಗೋಲ್ಲ, ಬಟ್ ನಮ್ಮ ಒಂದು ಸಿದ್ಧಗಂಗೆಯಲ್ಲಿ ನೋಡಿ ಎಷ್ಟು ಖುಷಿ ಆಗುತ್ತೆ. ಎಷ್ಟು ಮಕ್ಕಳಿಗೆ ವಿದ್ಯಾದಾನ ಮಾಡ್ತಾ ಇದ್ದಾರೆ, ತುಂಬಾ ಖುಷಿ ಆಗುತ್ತೆ ಸರ್.
ನೋಡಿ ಗುರುಗಳೇ, ನನ್ನ ಅದೃಷ್ಟನೂ ಚೆನ್ನಾಗಿದೆ. ಇವರು ಆಲ್ರೆಡಿ ಟಿವಿನಲ್ಲಿ ಆ್ಯಕ್ಟ್ ಮಾಡ್ತಿರೋರು. ಹಾಗೆ ಅವರು ದರ್ಶನ್ ಸರ್ ಜೊತೆ ಕಾಟೇರ ಫಿಲಮಲ್ಲಿ ವಿಲನ್ ರೋಲ್ ಮಾಡಿರುವಂಥವ್ರು. ಇಂಥವ್ರ ಜೊತೆ ಸಿಕ್ಕಿರೋದು ನನ್ನ ಅದೃಷ್ಟ ಕೂಡ. ನಾನು ಟ್ರೈನಲ್ಲಿ ಬರುವಾಗ ಲೇಟಾಗಿ ಹೋಯ್ತು, ಎಲ್ಲಿ ನನಗೆ ಇಲ್ಲಿ ದರ್ಶನ ಸಿಗಲ್ವೋ ಅಥವಾ ಚೆನ್ನಾಗಿ ಇಲ್ಲಿ ವಿಡಿಯೋ ಮಾಡೋಕ್ಕಾಗಲ್ವೋ ಅಂತೇಳಿ ಭಾಳ ಬೇಸರದಿಂದ ಬಂದಿದ್ದೆ. ಬಟ್ ಈ ಟೀಮ್ ಸಿಕ್ಕಿದ ಮೇಲೆ ನನ್ನ ಖುಷಿ ಇನ್ನೂ ಜಾಸ್ತಿ ಆಗಿಬಿಡ್ತು. ಹಾಗೆ ವಿಲನ್ ರೋಲ್ ಮಾಡಿರೋಂಥವ್ರನ್ನ ಒಂದ್ಸಲ ಮಾತಾಡ್ತಾನೆ. ಅವ್ರ ಹೆಸರೇನು, ಹೇಗಿದೆ ದರ್ಶನ್ ಜೊತೆ ಮೂವಿ ಜರ್ನಿ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ವೆಲ್ಕಮ್ ಸರ್, ಸ್ಟಾರ್ ದಿನು ಆ್ಯಂಡ್ ತ್ರಿಭಾಷ್ ಕಡಲ ಚಾನಲ್ಗೆ. ಹೆಸರು ಸರ್ ನಿಮ್ಮದು? ಸರ್ ನನ್ನ ಹೆಸರು ಆಕಾಶ್ ಅಂತ. ನಾನು ಟಿಪ್ಟೂರು, ಇಲ್ಲಿ ತುಮಕೂರು ಡಿಸ್ಟಿಕ್ ಅವರೇ. ನಾವು ಇವಾಗ ಫಿಲಮಲ್ಲೇ ವರ್ಕ್ ಮಾಡ್ತಾ ಇದ್ದೀವಿ ಆರ್ಟಿಸ್ಟ್ ಆಗಿ. ಇವಾಗ ದರ್ಶನ್ ಸರ್ ಮೂವಿ ಕಾಟೇರದಲ್ಲೂ ಮಾಡಿದ್ದೀನಿ. ಹೌದು, ನಾನು ಮೊನ್ನೆ ತಾನೇ ಕಾಟೇರ ನೋಡಿದೆ, ಬಹಳ ಚೆನ್ನಾಗಿದೆ, ಅದ್ಭುತವಾದಂಥ ಮೂವಿ. ಬಹಳ ಖುಷಿ ಆಯಿತು. ಅವ್ರ ಜೊತೆ ಒಂದು ಮೂವಿನಲ್ಲಿ ಮಾಡಿರೋ ಒಂದು ವ್ಯಕ್ತಿ ಜೊತೆ ಮಾತಾಡಿರೋದು. ಅವ್ರ ಜೊತೆ ಮಾತಾಡೋಕ್ಕೆ ನಂಗೆ ಅವಕಾಶ ಸಿಕ್ಕತ್ತೋ ಇಲ್ವೋ ಖಂಡಿತ ಸಾಧ್ಯ ಇಲ್ಲ. ಆದರೆ ಅವ್ರ ಜೊತೆ ಅವ್ರ ಜರ್ನಿ, ಒಂದು ಸಿನಿಮಾ ಜರ್ನಿಯಲ್ಲಿ ಇರುವಂಥ ಒಂದು ವ್ಯಕ್ತಿ ಜೊತೆ ನಾನು ಇವತ್ತು ಮಾತಾಡ್ತಿದ್ದೀನಿ. ನನ್ನೆಲ್ಲ ವ್ಯೂವರ್ಸಿಗೆ ಬಹಳ ಖುಷಿ ಕೊಡುವಂಥ ಒಂದು ವಿಚಾರ ಕೂಡ ಇದು. ಹೌದು ಸರ್, ಹೇಳಿ ದರ್ಶನ್ ಸರ್ ಜೊತೆ ಹೇಗೆ, ಅವ್ರು ಹೇಗೆ ಮಾತಾಡ್ತಾರೆ? ಸರ್ ಅವರು ಬಿಡಿ ಸರ್ ಗೋಲ್ಡ್ ಇದ್ದಂಗೆ ಅವರು. ಅವ್ರ ಹತ್ರ ನಾವು ಮಾತಾಡೋದೇನು, ಅವರೇ ನಮ್ಮ ಜೊತೆ ಎಲ್ಲ ಅಷ್ಟು ಕ್ಲೋಸಲ್ಲಿ ಇರೋರು. ಕರೆಕ್ಟ್ ಟೈಮಿಗೆ ನಮ್ಗೆ ಏನೇನು ಬೇಕು ಅಂತ ನಾವು ಹೇಳೋದೇ ಬೇಡ, ಎಲ್ಲ ಅವ್ರು ವ್ಯವಸ್ಥೆ ಮಾಡೋರು. ಹಾಗಾದ್ರೆ ಕನ್ನಡ ಸ್ಯಾಂಡಲ್ವುಡ್ ಇಂಡಸ್ಟ್ರಿಗೆ ಒಂದು ಗೋಲ್ಡ್ ಸಿಕ್ಕಿರಂದ್ರೆ ದರ್ಶನ್ ಸರ್ ಅಲ್ವಾ? ಖಂಡಿತ ಹೌದು. ಅತಿ ಹೆಚ್ಚು ಫ್ಯಾನ್ಸ್ ಅನ್ನ ಹೊಂದಿರುವಂತದ್ದು ದರ್ಶನ್ ಸರ್ ಅವರು ಇಡೀ ಕರ್ನಾಟಕದಾದ್ಯಂತ. ಹಾಗಾಗಿ ಅವ್ರ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಬಹಳ ಖುಷಿ ಆಗುತ್ತೆ. ಅವ್ರ ಮೂವಿ ಬಂತು ಕಾಟೇರ, ಅದನ್ನ ಅಭಿಮಾನಿಗಳು ಹಬ್ಬ ಮಾಡ್ಬಿಟ್ರು. ಚಿಂದಿ ಅಲ್ವಾ ಸರ್? ಬಹಳ ಚೆನ್ನಾಗಿರುವಂತ ಒಂದು ಮೂವಿ. ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ನಿಮ್ ಜೊತೆ ಮಾತಾಡಿ ಕೂಡ ಖುಷಿ ಆಯ್ತು. ನಿಮ್ಮ ಸಿನಿ ಜರ್ನಿ ಬಹಳ ಚೆನ್ನಾಗಾಗ್ಲಿ, ಇನ್ನು ಹೆಚ್ಚಿನ ಸಿನಿಮಾಗಳು ನಿಮ್ಗೆ ಅವಕಾಶ ಸಿಗ್ಲಿ ಅಂತ ಹಾರೈಸ್ತಾ, ಸ್ವಾಮಿ ಸಿದ್ಧಗಂಗಾ ಆಶೀರ್ವಾದ ನಿಮ್ಮ ಮೇಲೆ ಇರ್ಲಿ ಅಂತ ಸಿಗೋಣ. ಥ್ಯಾಂಕ್ ಯು ಸರ್. ನಿಮಗೆ ತ್ರಿಭಾಷ್ ಕಡಲ ಅಲೆ और ಸ್ಟಾರ್ ದಿನು ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಸಿ. ಥ್ಯಾಂಕ್ ಯು. ಗುಡ್ ಲಕ್. ದೇವಸ್ಥಾನಕ್ಕೆ ಎಂಟರ್ ಆಗ್ತಿದ್ದಂಗೆ ಎರಡು ಬೃಹತ್ತಾದ ಬಂಡಿಗಳು ನಮಗೆ ಸ್ವಾಗತವನ್ನು ಕೋರ್ತವೆ ನೋಡಿ. ಗುರುಗಳೇ, ನಾನು ಆಗಲೇ ಹೇಳಿದ್ದಲ್ಲ, ಇಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಇಲ್ಲಿ ಕಲಿತಿರುವಂಥ ವಿದ್ಯಾರ್ಥಿಗಳನ್ನೇ ಪೂಜೆ ಮಾಡೋದಂತ. ದಿನ ಒಬ್ಬೊಬ್ಬರು ಒಂದೊಂದು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ. ಇಲ್ಲಿ ನನ್ನ ಜೊತೆ ಇಲ್ಲಿ ಕಲಿತಿರುವಂಥ 2 ಜನ ವಿದ್ಯಾರ್ಥಿಗಳಿದ್ದಾರೆ. ಅವ್ರು ಯಾವ ಊರಿನವರು, ಇಲ್ಲಿ ಯಾವ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾರೆ, ಇಲ್ಲಿ ವಿದ್ಯಾಭ್ಯಾಸ ಹೇಗಿದೆ ಅಂತ ಸ್ವಲ್ಪ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಯಾವ ಊರು ನಿಂದು? ದಾವಸ್ಪೇಟೆ. ಏನು ಹೆಸರು? ಹೇಮಂತ್. ನಿಮ್ಮ ಹೆಸರೇನು? ವೀರಭದ್ರ ಸ್ವಾಮಿ, ಕುದೂರು. ಎಷ್ಟನೇ ಕ್ಲಾಸಲ್ಲಿ ಓದ್ತಿದ್ಯಪ್ಪ ನೀನು? ಹಾಂ, 7th ಅಲ್ಲಿ. ನೀವು 7th ಅಲ್ಲ? ಹೇಗಿದೆ ಇಲ್ಲಿ ಎಜುಕೇಷನ್? ಚೆನ್ನಾಗಿದೆಯಾ? ಏನೆಲ್ಲ ಕಲಿಸ್ತಾರೆ? ಹಾಂ, ಎಲ್ಲ ಕಲಿಸ್ತಾರಾ? ಇಲ್ಲಿ ದೇವಸ್ಥಾನಗಳಿಗೆ ದಿನ ಪೂಜೆ ಮಾಡ್ತೀರಾ ನೀವು?
ಡೈಲಿ ಒಂದೇ ದೇವರಿಗೆ ಪೂಜೆ ಮಾಡ್ತಾರೆ, ಅಲ್ಲಿ ಬೀರೋಂಥ ಎಲ್ಲ ಗುಡಿಗಳು. ಇಲ್ಲಿ ಸಿದ್ಧಗಂಗಮ್ಮನವರು ಉದ್ಭವ ಆಗಿರುವಂಥ ಒಂದು ಸ್ಥಳ. ಒಳಗೋಗಿ ನೋಡ್ಕೊಂಬರೋಣ ಹೇಗಿದೆ ಅಂತೇಳಿ. ಬಂಡೆ ಮಧ್ಯದಲ್ಲಿ ಉದ್ಭವ ಆಗಿರುವಂಥದ್ದು. ಗುರುಗಳೇ, ಅಂತೂ ಸ್ವಾಮಿ ಸಿದ್ಧಲಿಂಗ ಮತ್ತು ಸಿದ್ಧಗಂಗಮ್ಮನ ದರ್ಶನ ಆಯಿತು. ಈಗ ಶಿವಕುಮಾರ ಸ್ವಾಮಿಗಳ ಗದ್ದಿಗೆಯನ್ನು ನೋಡ್ಕೊಂಡು ಬರೋಣ. ಗುರುಗಳೇ, ಈಗ ನಾವು ಶಿವಕುಮಾರ ಮಹಾಶಿವಯೋಗಿಗಳ ಗದ್ದುಗೆಯ ಮುಂಭಾಗದಲ್ಲಿದ್ದೀನಿ. ನೀವು ನೋಡ್ತಾ ಇರ್ಬೋದಲ್ಲಿ ಕಾಣ್ತಾ ಇದೆ ನಿಮಗೆ ಗದ್ದುಗೆ. ಗುರುಗಳೇ, ಇಲ್ಲೊಂದಿಷ್ಟು ಜನ ಇಲ್ಲೇ ಭಕ್ತಾದಿಗಳಿದ್ದಾರೆ, ಅವರೊಂದಿಷ್ಟು ಮಾತಾಡ್ಸೋಣ ಬನ್ನಿ. ನಮಸ್ಕಾರ. ನಾವು ತುಂಬ ವರ್ಷದಿಂದ ಬರ್ತಾ ಇದ್ದೀವಿ. ಇಲ್ಲಿ ಬಂದವರಿಗೆಲ್ಲ ನಂಬಿಕೆ ಇದೆ, ಒಳ್ಳೇದಾಗಿದೆ. ಥ್ಯಾಂಕ್ ಯು. ಗುರುಗಳೇ, ಈಗ ನಾವು ಸಿದ್ಧಲಿಂಗ ಸ್ವಾಮಿಗಳ ಗದ್ದುಗೆ ನೋಡಾಯಿತು. ಆದರೆ ಹಳೆ ಮಠ ನೋಡದೆ ಹೋದರೆ ಎಷ್ಟು ಚಂದ ಅಲ್ವಾ, ಇಷ್ಟು ದೂರ ಬಂದು. ಖಂಡಿತ ಹಳೆ ಮಠ ನಿಮಗೆ ತೋರಿಸ್ತೀನಿ ನಾನು, ಬನ್ನಿ. ಇದು ಹಳೆ ಮಠ. ಒಳಗಡೆ ಹೋಗಿ ಬರೋಣಲ್ವಾ, ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಗುರುಗಳೇ, ನಾನೀಗ ಶ್ರೀ ಶಿವಕುಮಾರ ಸ್ವಾಮಿಗಳು ಕೂರ್ತಾ ಇರುವಂಥ ಒಂದು ಜಾಗದಲ್ಲಿದ್ದೀನಿ.
ಇಲ್ಲಿ ಅನ್ನದಾಸೋಹ ನಡೆಯುವಂಥ ಜಾಗವನ್ನು ತೋರಿಸ್ತೀನಿ.